ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ತೊರಂಗಡಿ ದಿವಾಕರ್. ಸ್ನೇಹಿತರೆ, ಇವತ್ತು ಒಂದು ಹೊಸ ಉತ್ಪನ್ನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಎಳೆ ಸಿಡಿಲಿ ಕೀಟ ಅನ್ನೋದು ನಮಗೆ ತುಂಬಾ ಸಮಸ್ಯೆ ಮಾಡ್ತಾಯಿದೆ. ಅದಕ್ಕಾಗಿ ಸಾಕಷ್ಟು ನಾವು ಅದನ್ನು ಹತೋಟಿಗೆ ತಗೊಳ್ಳೋಂಥ ಕ್ರಮಗಳ ಬಗ್ಗೆ ಸಾಕಷ್ಟು ಚಿಂತೆ ಮಾಡ್ತಾಯಿದ್ದೀವಿ. ಆ ವಿಚಾರವಾಗಿ ಮಾತಾಡೋದಾದರೆ ರಾಸಾಯನಿಕಗಳಾದಂಥ ಇಂಟರ್ಫೀಡ್ ಆಗ್ಬೋದು, ಮತ್ತು ಅಟ್ಯಾಕ್ ಆಗ್ಬೋದು, ಮತ್ತು ನಿಷೇಧಿತ ಉತ್ಪನ್ನವಾದಂಥ ನುವಾನ್ ಆಗ್ಬೋದು. ಸುಮಾರು ರೈತರು ಎಲ್ಲೆಲ್ಲಿಂದ ಕಡೆಯಿಂದನೂ ಅದನ್ನು ಖರೀದಿ ಮಾಡಿ ಬಳಕೆ ಮಾಡ್ತಾಯಿದ್ದಾರೆ. ಇದೆಲ್ಲ ಆದಮೇಲೆ ಹೆಚ್ಚಿಗೆ ನಾವು ಬಳಕೆ ಮಾಡೋದರಿಂದ ಅದು ಮುಂದಿನ ದಿನಗಳಲ್ಲಿ ಹಣ್ಣಾಗ್ದಿರ ಇರ್ಬೋದು, ಇಲ್ಲ ಪಾಯ್ಸನ್ ವಿಷಕಾರಿ ಆಗುವಂಥದ್ದು ಏನೇನೋ ಸಮಸ್ಯೆಗಳು ಎದ್ದು ಕಾಣಿಸ್ಬೋದು. ಅದಕ್ಕೆ ನಾವು ಎರಡನೇ ಸ್ಪ್ರೇ ಆಗಿ ನಾವು ಏನನ್ನು ಚಿಂತೆ ಮಾಡೋದಂದರೆ ಮೊದಲನೇ ಸಿಂಪರಣೆ ನಾವು ರಾಸಾಯನಿಕಗಳನ್ನ ಬಳಸಿದಾಗ, ಅಂದರೆ ನುವಾನ್ ಆಗ್ಬೋದು, ಅಟ್ಯಾಕ್ ಆಗ್ಬೋದು, ಇಂಟರ್ಫೀಡ್ ಆಗ್ಬೋದು, ಮತ್ತು ರೋಗರ್ ಆಗ್ಬೋದು, ಈ ರೀತಿಯ ಉತ್ಪನ್ನಗಳನ್ನ ನಾವು ಬಳಸಿ ಮತ್ತು ಎರಡನೇ ಸಿಂಪರಣೆಗೂ ಮೊದಲನೇ ಸಿಂಪರಣೆಯಲ್ಲಿ ಅದು ನಿಯಂತ್ರಣಕ್ಕೆ ಬಾರದೆ ಮತ್ತು ಎರಡನೇ ಸಿಂಪರಣೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಯಾವುದಾದ್ರೂ ಒಂದು ಉತ್ಪನ್ನನ ನಾವು, ಅಂದರೆ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ದಿರ ಮತ್ತು ನಾವು ರೇಷ್ಮೆ ಹುಳುಕ್ಕೆ ಆಹಾರವಾಗಿ ನೀಡಿದಾಗ ನಮ್ಮ ರೇಷ್ಮೆ ಹುಳುಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಿರೋಂಥ ಏನಾದರೂ ಒಂದು ಚಿಂತೆ ಮಾಡೋದಾದರೆ ಅದಕ್ಕೆ ಇದು ಹೊಸದಾಗಿ RV ಅಗ್ರೋವೆಟ್ ಅವ್ರದ್ದು ರೆಕ್ಸಾ ನೀಮ್ ಟೆಕ್ ಅನ್ನೋ ಒಂದು ಉತ್ಪನ್ನ, ಶುದ್ಧ ಬೇವಿನ ಎಣ್ಣೆ ಅನ್ನೋ ಉತ್ಪನ್ನ ಅವರು ಪರಿಚಯ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು 1/4 ಲೀಟ್ರ್ ಬಾಟ್ಲಲ್ಲಿ ಬರುತ್ತೆ. ಇದು 1/4 ಲೀಟ್ರ್ ಬಾಟ್ಲಲ್ಲಿ ಬರುತ್ತೆ. ಒಂದು ಬಾಟ್ಲಿಗೆ 4 ರಿಂದ 5 ಶಾಂಪೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 80 ಲೀಟ್ರ್ ನೀರಿಗೆ ಚೆನ್ನಾಗಿ ಮಿಶ್ರಣ ತಯಾರು ಮಾಡಿಕೊಂಡು ಇದನ್ನು ನಾವು ಎರಡನೇ ಹಂತದ ಸಿಂಪರಣೆಯಾಗಿ ನಾವು ಸ್ಪ್ರೇ ಮಾಡ್ಬೋದು. ಎರಡನೇ ಹಂತದ ಸಿಂಪರಣೆಗೆ ಸ್ಪ್ರೇ ಮಾಡೋದ್ರಿಂದ ನಮ್ಮ ಎಲೆ ಸುರುಳಿ ಕೀಟ ಬಂದು ಮತ್ತೆ ಅಲ್ಲಿ ಏನಾದರೂ ಕಾಲಚಕ್ರ ಸ್ಟಾರ್ಟ್ ಮಾಡೋದು, ಮೊಟ್ಟೆ ಇಡ್ಬೋದು, ಇಲ್ಲ ಚಾಕಿ ಹಾಕ್ಬೋದು. ಆ ರೀತಿ ಸಂದರ್ಭದಲ್ಲಿ ಆ ಚಾಕಿ ಆದಂಥ ಹುಳ ಆ ಸೊಪ್ಪು ಕಹಿ ಇರೋದರಿಂದ ಆ ಸೊಪ್ಪನ್ನು ತಿನ್ನೋಕ್ಕಾಗದೆ, ಆ ಕಹಿ ಇರುವಂಥ ಸೊಪ್ಪನ್ನು ತಿನ್ನೋಕ್ಕಾಗದೆ ಕಾಲಕ್ರಮೇಣವಾಗಿ ಅದು ನಶಿಸಿ ಹೋಗುತ್ತೆ. ಮತ್ತು ಅದರಿಂದ ನಮಗೆ ಗಿಡ ಗ್ರೋತ್ ಆಗುತ್ತೆ, ಅಂದರೆ ಗಿಡ ಬೆಳವಣಿಗೆ ಆಗ್ತಾ ಇರುತ್ತೆ. ಬೇವಿನ ಎಣ್ಣೆ ಒಂದು ನ್ಯೂಟ್ರಿಷನ್ ಆಗಿರೋದರಿಂದ ಗಿಡ ಬೆಳವಣಿಗೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರಲ್ಲ, ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ನಮಗೆ ಜಾಸ್ತಿ ಅಂದರೆ ಹೆಚ್ಚಾಗಿ ಕೀಟ ಸುಳಿನ ಅದನ್ನ ಸೇವನೆ ಮಾಡೋದರಿಂದ ಅದು ಸುಳಿ ಭಾಗ ನಮಗೆ ಬೆಳವಣಿಗೆ ಕುಂಠಿತ ಆಗುತ್ತಾ ಇರುತ್ತೆ. ಆ ಸುಳಿ ಭಾಗವನ್ನು ಸೇವನೆ ಮಾಡದೆ, ಅದನ್ನು ಸುಳಿ ಭಾಗ ಕಹಿ ಇರೋದರಿಂದ ಈ ಹುಳ ಸೇವನೆ ಮಾಡೋದಿಲ್ಲ. ಅದಕ್ಕೆ ನಿಧಾನಗತಿಯಾಗಿ ಹುಳ ಅದು ಸತ್ತೋಗುತ್ತೆ. ಆಹಾರ ಸೇವನೆ ಮಾಡದೆ ಅದು ಹುಳ ಸಾಯಲ್ಪಡುತ್ತೆ. ಆದರೆ ನಮ್ಮ ಸುಮಾರು ರೈತರು ಸುಮಾರು ಸರಿ ನನ್ನ ಪ್ರಶ್ನೆ ಮಾಡಿದರು. ನಾವು ಒಂದು ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕ ನಾವು ಸಿಂಪರಣೆ ಮಾಡಿದಾಗ 1 ರಿಂದ 2 ಗಂಟೆ, ಅಂದರೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಇಲ್ಲ 2 ಗಂಟೆ ಒಳಗಡೆ ಅದು ಕೆಳಗಡೆ ಉದುರೋಗಿರುತ್ತೆ. ಇದು ನಾವು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ವಿ, ಉದುರಿಲ್ಲ, ಹುಳ ಅಲ್ಲೇ ಜೀವಂತವಾಗಿದೆ ಅಂತ ಸುಮಾರು ರೈತರು ನನ್ನ ಹತ್ರ ಚರ್ಚೆ ಮಾಡಿದರು. ಹೌದು ಸ್ನೇಹಿತರೆ, ನಿಜಾನೇ ಅದು. ಬೇವಿನ ಎಣ್ಣೆ ಸಿಂಪರಣೆಯಿಂದ ಯಾವುದೇ ಹುಳ ಅಟ್ ಎ ಟೈಮ್ ರಾಸಾಯನಿಕಗಳು ಬಳಸಿದಾಗ ಉದುರೋ ರೀತಿ ಉದುರೋದಿಲ್ಲ. ಇದು ಒಂದು ರೀತಿ ನೈಸರ್ಗಿಕವಾಗಿ ನಾವು ಭೂಮಿನ ಹಾಳು ಮಾಡ್ದಿರ, ಪರಿಸರ ಹಾಳು ಮಾಡ್ದಿರ, ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ಉಳಿಸ್ಕೊಂಡು ನಾವು ಕೀಟ ನಿಯಂತ್ರಣ ಮಾಡೋಂಥ ಒಂದು ಕ್ರಮ ಇದು ನಿಧಾನ ಆಗುತ್ತೆ. ಇದರಿಂದ ಪರಿಣಾಮ ನಮಗೆ ಬೀಳೋದು. ಹಾಗಾಗಿ ನಾವು ಮೊದಲನೇ ಸಿಂಪರಣೆ ರಾಸಾಯನಿಕನೇ ಬಳಸಿ ಇದನ್ನೂ ಮಾಡ್ಬೋದು. ಅಂದರೆ ತಾಳ್ಮೆ ಇದ್ದವರು ಇದನ್ನು ಮೊದಲನೇ ಸಿಂಪರಣೆ, ಎರಡನೇ ಸಿಂಪರಣೆ ಇದರಲ್ಲೂ ನಾವು ಹತೋಟಿಗೆ ತೊಗೋಬೋದು. ಇಲ್ಲ ನಾವು ಫಸ್ಟು ಕೀಟನಾಶಕ ಹೊಡೆದು ನಾವೊಂದು ಮೊದಲನೇ ಹಂತದ ನಿಯಂತ್ರಣ ಮಾಡಿ ಎರಡನೇ ಹಂತದ ಒಂದು ಸಿಂಪರಣೆ ಅವಶ್ಯಕತೆ ಬಿದ್ದಾಗ ನಾವು ಬೇವಿನ ಎಣ್ಣೆ ಮಾಡ್ತೀವಿ ಅನ್ನೋರು ಇದನ್ನು ಎರಡನೇ ಸಿಂಪರಣೆ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ನಮಗೆ ಅಡ್ಡ ಪರಿಣಾಮ ಇರೋದಿಲ್ಲ. ಮತ್ತು ನಮ್ಮ ರೇಷ್ಮೆ ಹುಳುಗಳಿಗೆ ಬಳಸೋದ್ರಿಂದನೂ ಯಾವುದು ಸಮಸ್ಯೆ ಇಲ್ಲ. ಮತ್ತು ಅದಕ್ಕಿಂತ ಒಂದು ಹೆಚ್ಚಿಗೆ ನಾವು ಇದ್ರ ಬಗ್ಗೆ ಹೇಳೋದಾದರೆ, ನಮ್ಮ ರೇಷ್ಮೆ ಮನೆ ಪಕ್ಕ ಇರ್ಬೋದು. ಇವಾಗ ಫಸ್ಟು ನಾವು ಸಿಂಪರಣೆಯಲ್ಲಿ ಹುಳ ಬಂದಿರಲ್ಲ, ಅವಾಗ ಸಿಂಪರಣೆ ಕೊಟ್ಟಿರ್ತೀವಿ. ಎರಡನೇ ಸಿಂಪರಣೆಗೆ ನಾವು 2 ಬ್ಯಾಚ್ ಮಾಡೋದರಿಂದ ಎರಡನೇ ಸಿಂಪರಣೆಗೆ ಮನೆ ಪಕ್ಕದಲ್ಲಿ ಸೊಪ್ಪು ಬಂದಿರುತ್ತೆ ಮತ್ತು ಹುಳ ಮತ್ತೆ ಬಂದಿರುತ್ತೆ. ಅಂಥ ಸಂದರ್ಭಗಳಲ್ಲಿ ನಮ್ಮ ಮನೆ ಪಕ್ಕನೂ ಇದನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ ಪಕ್ಕದಲ್ಲಿ 2 ಬ್ಯಾಚ್ ಸೊಪ್ಪಿರುತ್ತೆ, ಒಂದು ಕಟಾವಿಗೆ ಬಂದಿರುತ್ತೆ, ಇನ್ನೊಂದು ಚಿಗುರಿರುತ್ತೆ. ಅದ್ರ ಪಕ್ಕದಲ್ಲಿ ರಾಸಾಯನಿಕಗಳು ಬಳಸಲು ಅವಕಾಶ ಇರೋದಿಲ್ಲ. ಅಂಥ ಸಂದರ್ಭದಲ್ಲೂ ನಾವು ಇದು ರೆಕ್ಸಾ ನೀಮ್ ಟೆಕ್ ಅನ್ನೋದನ್ನ ನಾವು ಧೈರ್ಯವಾಗಿ ಬಳಸ್ಬೋದು. ಇದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ. ಮತ್ತು ನಮಗೂ ಪರಿಸರ ಸ್ನೇಹಿ ಅದಕ್ಕೆಲ್ಲ ಮುಖ್ಯವಾಗಿ
ನಮ್ಮ ಭೂಮಿ ಹಾಳಾಗೋದಿಲ್ಲ ಅಂದರೆ ಈ ಬೆಳೆ ಬೆಳೆಯೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಬೆಳೆಯಲ್ಲಾದ್ರೂ ಸೊಪ್ಪು ಬೆಳೆದು ನಾವು ರೇಷ್ಮೆ ಗೂಡು ಉತ್ಪಾದನೆ ಮಾಡ್ಕೋಬೋದು. ಹೆಚ್ಚಿಗೆ ಕ್ರಿಮಿನಾಶಕಗಳನ್ನ ನಾವು ಬಳಸೋದ್ರಿಂದ, ಕೀಟನಾಶಕಗಳನ್ನ ಬಳಸೋದ್ರಿಂದ ನಮ್ಮ ಭೂಮಿನೂ ಹಾಳಾಗುತ್ತೆ, ನಮ್ಮ ಪರಿಸರನೂ ಹಾಳಾಗುತ್ತೆ, ನಮ್ಮಿಂದ ಇನ್ನೊಬ್ರು ತೊಂದರೆನೂ ಆಗುತ್ತೆ. ಸ್ನೇಹಿತರೆ, ನಾನು ಬಳಸಿದ್ದೀನಿ. ನನ್ನ ಉದ್ದೇಶ ಏನಂದರೆ ನಮ್ಮ ರೇಷ್ಮೆ ದೀರ್ಘಾವಧಿ ಬೆಳೆ. ನಾವು ರೇಷ್ಮೆ ಮಾಡೋದು ವರ್ಷ ಪೂರ್ತಿ ಮಾಡ್ತಾಯಿರ್ತೀವಿ. ಹಾಗಾಗಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ದೂರದೃಷ್ಟಿ ಇರಬೇಕು. ಇವತ್ತು ಒಂದು ದಿವಸಕ್ಕೆ ಸಮಸ್ಯೆನೇ ಅಲ್ಲ. ನಮಗೆ ದೂರದೃಷ್ಟಿ ಇಟ್ಕೊಂಡು ನಾವು ಭೂಮಿನೂ ಉಳಿಸ್ಕೋಬೇಕು, ನಮ್ಮ ಪರಿಸರನೂ ಉಳಿಸ್ಕೋಬೇಕು, ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು. ಹಾಗಾಗಿ ನನ್ನ ಒಂದು ಅನುಭವದ ಮಾತು, ಮತ್ತು ಇದು ಅನ್ಯಥಾ ಭಾವಿಸ್ಬೇಡಿ. ನನ್ನ ಅನುಭವದ ಮಾತು ಮತ್ತು ನನ್ನ ಪರಿಸರ ಕಾಳಜಿ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಎಲ್ಲ ರೈತ ಬಾಂಧವರು, ರೇಷ್ಮೆ ರೈತ ಬಾಂಧವರು ಆದಷ್ಟು ಜೈವಿಕ ನಿಯಂತ್ರಣ ಮಾಡಿ, ನೈಸರ್ಗಿಕವಾಗಿ ನಿಯಂತ್ರಿಸಿ ಕೀಟನಾಶಕಗಳನ್ನ ರೇಷ್ಮೆ ಬೆಳೆಯಲ್ಲಿ ಬಳಸುವಂಥ ಒಂದು ಪರಿಸ್ಥಿತಿ ಬಂದಾಗ ಅದಕ್ಕೆ ಪರ್ಯಾಯವಾಗಿ ಯಾವುದೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ. ಇಲ್ಲ ನಾವು ನೈಸರ್ಗಿಕವಾಗಿ ಏನಾದರೂ ಅದನ್ನ ಹಿಡಿಯೋದಾಗ್ಬೋದು, ಇಲ್ಲ ಟ್ರ್ಯಾಪ್ ಯೂಸ್ ಮಾಡೋದಾಗ್ಬೋದು, ಇಲ್ಲಾಂದರೆ ನಾವು ತೋಟಕ್ಕೆ ಬೇವಿನ ಹಿಂಡಿ ಹೆಚ್ಚಿಗೆ ಬಳಸೋದ್ರಲ್ಲಾಗ್ಬೋದು, ಇಲ್ಲ ಚೆನ್ನಾಗಿ ಉಳುಮೆ ಮಾಡೋದ್ರಲ್ಲಾಗ್ಬೋದು. ಸುಮಾರು ಜೈವಿಕ ನಿಯಂತ್ರಣ ಕ್ರಮಗಳು ಇದೆ. ಆ ರೀತಿ ಆಲೋಚನೆ ಮಾಡಿಕೊಂಡು ನಮ್ಮ ಇವತ್ತು ಏನು ಬಂಗಾರದ ರೇಟ್ ಬರ್ತಾಯಿದೆ, ನಮ್ಮ ರೇಷ್ಮೆ ಗೂಡಿಗೆ ಉತ್ಪಾದನೆಯಲ್ಲಿ ಕುಂಠಿತ ಆಗಿಂದ ಬಂದಿರ್ಬೋದು, ಇಲ್ಲ ನೂಲು ರೇಟ್ ಹೆಚ್ಚಾಗಿ ಬಂದಿರ್ಬೋದು. ಅದು ಎರಡನೇ ವಿಚಾರ. ನಮಗೆ ಮೊದಲಿಗೆ ಕಾಣಿಸೋದು ರೇಟ್. ನಾವು ಏನು ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೋ ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ರೇಟ್ಸು. ಹಾಗಾಗಿ ಬಂಗಾರ ಬೆಲೆ ಬಂದಿರೋವಾಗ ನಾವು ಯಾವುದೇ ಒಂದು ಕೋನದಲ್ಲೂ ನಮ್ಮ ರೇಷ್ಮೆ ಬೆಳೆಗೆ ಹಾನಿ ಆಗದಿರೋ ರೀತಿ ರೇಷ್ಮೆ ಬೆಳೆ ಬೆಳಿಬೇಕು, ಒಳ್ಳೆ ಗೂಡು ಉತ್ಪಾದನೆ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಿಮಗೆ ನನ್ನ ವೈಯಕ್ತಿಕ ಸಲಹೆ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಮಾಡ್ಬೋದು, ಇದು ಚೆನ್ನಾಗೂ ಇದೆ ಮತ್ತು ನೈಸರ್ಗಿಕವಾಗಿದೆ. ಇದನ್ನು ಬಳಸಿ ಸ್ನೇಹಿತರೆ. ಎರಡನೇ ಒಂದು ಸಿಂಪರಣೆಯಾಗಿ 80 ಲೀಟ್ರ್ ನೀರಿಗೆ ಬೇಕಾದ್ರೆ 60 ಲೀಟ್ರ್ ನೀರಿಗೂ ಹಾಕ್ಕೊಳ್ಳಿ. ml ರೈಸ್ ಆಗುತ್ತೆ, ಆದರೆ ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಇದನ್ನು ಸಿಂಪರಣೆ ಕೊಡೋದ್ರಿಂದ ನಮ್ಮ ಗಿಡ ಬೆಳವಣಿಗೆಯೂ ಚೆನ್ನಾಗಿರುತ್ತೆ. ಈ 4 ಮಾತು ನಿಮ್ಮ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.